ಪ್ರಸಿದ್ಧ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತ ಹಾಗೂ ಎರಡನೇ ಅಜ್ಮೀರ್ ಎಂದೇ ಖ್ಯಾತಿ ಪಡೆದಿರುವ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾದ ಗಂಧೋತ್ಸವ ಮತ್ತು ಉರುಸ್ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳು ಬಿರುಸಿನಿಂದ ನಡೆದಿವೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತ ಹಾಗೂ ಎರಡನೇ ಅಜ್ಮೀರ್ ಎಂದೇ ಖ್ಯಾತಿ ಪಡೆದಿರುವ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾದ ಗಂಧೋತ್ಸವ ಮತ್ತು ಉರುಸ್ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ವಕ್ಫ್ ಸಂಸ್ಥೆ ಹಾಗೂ ದರ್ಗಾ ಕಮಿಟಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈ ಬಾರಿಯ ಈದ್ ಮಿಲಾದ್ 1501ನೇ ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ಈ ಬಾರಿಯ ಉರುಸ್ ಮಹೋತ್ಸವವು ಇನ್ನಷ್ಟು ವಿಶೇಷತೆಯನ್ನು ಪಡೆದುಕೊಂಡಿದೆ. ಆಗಸ್ಟ್ 26ರಂದು ಗ್ರಾಮಸ್ಥರ ವತಿಯಿಂದ ಊರಿನ ಗಂಧೋತ್ಸವ ಜರುಗಲಿದೆ. 27ರಂದು ಸರ್ಕಾರದ ವತಿಯಿಂದ ಗಂಧೋತ್ಸವ ನಡೆಸಲಾಗುವುದು. ಉರುಸ್ ಸಂದರ್ಭದಲ್ಲಿ ಕವಾಲಿ ಮತ್ತು ಸಾಂಪ್ರದಾಯಿಕ ಕಲಾಂ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇದೇ ತಿಂಗಳ 26 ಮತ್ತು 27ರಂದು ಚಿಂತಾಮಣಿ ತಾಲೂಕು ಮುರುಗಮಲ್ಲ ಗ್ರಾಮದಲ್ಲಿ ಹಜರತ್ ಫಕೀರ್ ಶಾ ವಲಿ ಉರ್ಫ್ ಅಮ್ಮಾಜಾನ್ ಬಾವಾಜಾನ್ ಗಂಧೋತ್ಸವ ಉರುಸ್ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಾದಂತಹ ಕರ್ನಾಟಕ, ಆಂಧ್ರ, ಕೇರಳ, ಮಹಾರಾಷ್ಟ್ರ ಮತ್ತು ವಿವಿಧ ರಾಜ್ಯಗಳಿಂದ ಇಲ್ಲಿ ಭಕ್ತಾದಿಗಳು ಬರ್ತಾರೆ. ಇದು ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಕೇತವಾದ ದರ್ಗಾ. ಈ ದರ್ಗಾದ ಉರುಸ್ ಕಾರ್ಯಕ್ರಮವನ್ನು ನಾವು ಈ ಸರಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಿಂದ ಏನು ಪ್ರತಿ ವರ್ಷ ಏನೇನು ಪ್ರೋಗ್ರಾಮ್ ಮಾಡಬೇಕು ಅದನ್ನು ನಾವು ಅರೇಂಜ್ ಮಾಡಿದ್ದೀವಿ. ಇದರ ಮುಖ್ಯವಾಗಿ ನಾಳೆ ಅಂದರೆ 26ನೇ ತಾರೀಕು ಊರಿನ ಗಂಧೋತ್ಸವ ಇರುತ್ತೆ. 27ನೇ ತಾರೀಕು ಮುಖ್ಯವಾಗಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಿಂದ ಗಂಧೋತ್ಸವ ಇರುತ್ತೆ. ಮತ್ತು ಅಂದೇ ರಾತ್ರಿ ಕವಾಲಿ ಕಾರ್ಯಕ್ರಮವನ್ನು ಇರುತ್ತೆ. ನಾವು ಮುಖ್ಯವಾಗಿ ಭಕ್ತಾದಿಗಳಲ್ಲಿ ವಿನಂತಿ ಮಾಡೋದೇನೆಂದರೆ, ಈ ಕಾರ್ಯಕ್ರಮಕ್ಕೆ ಬರುವಾಗ ತಾವು ಮುಖ್ಯವಾಗಿ ತಮ್ಮ ಗುರುತಿನ ಚೀಟಿ ತಗೊಬರಲಿ. ಮತ್ತು ಮಳೆ ಬರ್ತಾ ಇದೆ, ಸ್ವಲ್ಪ ನಿಮಗೆ ಏನು ಮಳೆಗೆ ರೈನ್ ಕೋಟ್ ಅಥವಾ ಏನೇನು ಬೇಕೋ ಅದನ್ನು ಮುಖ್ಯವಾಗಿ ತಗೊಬರಲಿ. ಮತ್ತು ನಿಮ್ಮ ವಸ್ತುಗಳ ಬಗ್ಗೆ ನೀವು ನಿಗಾ ವಹಿಸಿ. ಮತ್ತು ಇಲ್ಲಿ ಈ ಊರಿನ ಗ್ರಾಮಸ್ಥರು, ಹಿಂದೂ ಮತ್ತು ಮುಸ್ಲಿಮರು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಅದು ನಮಗೆ ತುಂಬ ಸಂತೋಷವಾದ ವಿಷಯವಾಗಿರುತ್ತೆ. ಈ ಕವಾಲಿ ಕಾರ್ಯಕ್ರಮ ಇನ್ಶಾಲ್ಲಾ 27ನೇ ತಾರೀಕು ಸಂಜೆ ಮತ್ತು ಇಬ್ಬರು ಕವಾಲ್ದಾರರು ಬರ್ತಾ ಇದ್ದಾರೆ. ಇನ್ಶಾಲ್ಲಾ 7-10 ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಕವಾಲ್ದಾರರು ಬರ್ತಾ ಇದ್ದಾರೆ. ಇನ್ಶಾಲ್ಲಾ 7-10 ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ರಾಜ್ಯ, ಅಂತಾರಾಜ್ಯ ಹಾಗೂ ದೇಶ ವಿದೇಶಗಳಿಂದ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆ ಇದ್ದು, ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ದರ್ಗಾ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ಭಕ್ತರಲ್ಲಿ ಮನವಿ ಮಾಡಲಾಗಿದೆ. ನಮಸ್ಕಾರ ಎಲ್ಲರಿಗೂ. ನಾನು ಈ 2026 ಕಾರ್ಯಕ್ರಮ ಉರುಸ್ ಬಂದ ಅಮ್ಮಾಜಾನ್ ಬಾವಾಜಾನ್ ಇಲ್ಲಿ ನಾನಾ ಕಡೆಯಿಂದ ಭಕ್ತರು ಬರ್ತಾರೆ. ಅಂದರೆ ಎಲ್ಲ ಕಡೆಯಿಂದ, ಆಲ್ ಇಂಡಿಯಾಯಿಂದ, ಡೆಲ್ಲಿಯಿಂದ, ಗೋವಾದಿಂದ, ಕರ್ನಾಟಕ ಅಲ್ಲಿ ಎಲ್ಲ ಹಳ್ಳಿಗಳಲ್ಲಿ, ಡಿಸ್ಟ್ರಿಕ್ಟಿಂದ ಎಲ್ಲ ಬಂದು ಅಮ್ಮಾಜಾನ್ ಬಾವಾಜಾನಲ್ಲಿ ಪೂಜೆ ಸಲ್ಲಿಸಿ ಅವರ ಹತ್ರ ಬೇಡ್ಕೊಳ್ತಾರೆ. ಅವ್ರಿಗೆ ಅನಾರೋಗ್ಯ ಇರೋದು ರೋಗ ಏನೇನಿದೆ ಎಲ್ಲ ಅವ್ರ ಹತ್ರ ಕೇಳಿಕೊಂಡು ಗುಣಪಡಿಸ್ಕೊಂಡು ಇಲ್ಲಿಂದ ಬಹಳ ಜನ ಹೋಗಿರ್ತಾರೆ. ಎಷ್ಟು ಜನ ಇಲ್ಲಿ ಬರ್ತದೆ ಅವ್ರಿಗೆಲ್ಲ ನಾವು ಸೌಕರ್ಯವನ್ನು ಮಾಡಿದ್ದೇವೆ. ಆದರೂ ಏನಾದ್ರು ಹೆಚ್ಚು ಕಮ್ಮಿ ಇದ್ದರೆ ಅವರು ನಮ್ಮಲ್ಲಿ ವಿನಂತಿ ಮಾಡ್ಬೋದು. ನಾವು ಇಲ್ಲಿ ಒಂದು ಹೆಲ್ಪ್ ಲೈನು ಇಟ್ಟಿದ್ದೀರಿ, ಡಾಕ್ಟ್ರು ಮೆಡಿಕಲ್ಲು ಇಟ್ಟಿದ್ದೀರಿ, ಹಾರ್ಟ್ ಡಾಕ್ಟ್ರ್ ಇಟ್ಟಿದ್ದೀರಿ, ಶುಗರ್ ಡಾಕ್ಟ್ರ್ ಇಟ್ಟಿದ್ದೀರಿ, ಆಂಬುಲೆನ್ಸ್ ಇಟ್ಟಿದ್ದೀರಿ. ಆಮೇಲೆ ಪೊಲೀಸ್ ವ್ಯವಸ್ಥೆ ಚೆನ್ನಾಗಿದೆ. ಇಲ್ಲಿ ಕುಡಿಯೋಕ್ಕೆ ನೀರು, ಆಮೇಲೆ ಟಾಯ್ಲೆಟು ಇದೆಲ್ಲ ವ್ಯವಸ್ಥೆ ಮಾಡಿ ಮೋರಿಗಳನ್ನು ಮುಚ್ಚಿಸಿದ್ದೀರಿ. ಗಿಡಗಳನ್ನು ಹಾಕ್ಸ್ಬೇಕಂದಿದ್ರೆ ಆದರೆ ಮಳೆ ಬಂದುಬಿಟ್ಟಿತ್ತು, ಅದಕ್ಕೋಸ್ಕರ ಗಿಡಗಳನ್ನು ಹೂ ಗಿಡಗಳೆಲ್ಲ ತಂದಿದ್ದೀರಿ. ಅಪಾಯಕಾರಿ ಬೈಕ್ ವೀಲಿಂಗ್ ಮಾಡುವುದು, ಬೆಟ್ಟಗುಡ್ಡಗಳು ಮತ್ತು ನೀರಿನ ಕುಂಟೆಗಳ ಬಳಿ ಅನಗತ್ಯವಾಗಿ ತೆರಳಿ ತೊಂದರೆ ಮಾಡಿಕೊಳ್ಳಬಾರದು ಎಂದು ಎಚ್ಚರಿಸಲಾಗಿದೆ. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.